ವಿಧಾನಸೌಧದಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್. ಎಲ್ಲ ಪ್ರತಿಮೆಗಳಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇದ್ದಾರೆ, ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮಹನೀಯರ ಪ್ರತಿಮೆಗಳೇನಿದೆ ಎಲ್ಲವೂ ಕೂಡ ಬಸವಣ್ಣ, ಕೆಂಪೇಗೌಡ, ಅಂಬೇಡ್ಕರ್, ನೆಹರು ಪ್ರತಿಮೆಗೆ ಈಗಾಗಲೇ ನಮನವನ್ನು ಸಲ್ಲಿಸಿದ್ದಾರೆ. ಗಾಂಧಿ ಪ್ರತಿಮೆಗೂ ಕೂಡ ನಮನವನ್ನು ಸಲ್ಲಿಸ್ತಾರೆ. ಇಡೀ ವಿಧಾನಸೌಧವನ್ನು ಕಾಲ್ನಡಿಗೆಯಲ್ಲೇ ಎಲ್ಲ ಕಡೆ ಸುತ್ತಬಿಟ್ರು. ನೀವು ನೋಡ್ತಾ ಇದ್ದೀರಾ, ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ಬಂದ ತಕ್ಷಣ ಫಸ್ಟು ಅವರು ಪುಷ್ಪಾರ್ಚನೆ ಮಾಲಾರ್ಪಣೆಯನ್ನು ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ. ಅದಾದ ನಂತರ ಬಸವಣ್ಣನವರ ಪ್ರತಿಮೆ, ಕೆಂಪೇಗೌಡರ ಪ್ರತಿಮೆ, ಎಲ್ಲ ಪ್ರತಿಮೆಗಳಿಗೂ ಕೂಡ ಅವರು ಹೂಮಾಲೆಯನ್ನು ಹಾಕಿ ನಮಿಸಿ ಈಗ ಅಲ್ಲಿಂದ ಅವರು ಬ್ಯಾಟ್ರಿ ಚಾಲಿತ ವೆಹಿಕಲ್ನಲ್ಲಿ ಹೊರಟು ಈಗ ವಿಧಾನಸೌಧಕ್ಕೆ ಹೋಗ್ತಾರೆ. ಅವರ ಜೊತೆಯಲ್ಲೇ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮಂತ್ರಿಗಳು ಕೂಡ ಜೊತೆಯಲ್ಲೇ ಇದ್ದಾರೆ. ಅವರೊಂದು ಸುದ್ದಿಗೋಷ್ಠಿಯನ್ನು ನಡೆಸಬೇಕು. ಸಾಮಾನ್ಯವಾಗಿ ಅದೊಂದು ಪರಂಪರೆ, ಯಾರೇ ಮುಖ್ಯಮಂತ್ರಿಗಳಾದರೂ ಕೂಡ ಒಂದು ಮೊದಲ ದಿನ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ. ಅದಕ್ಕೂ ಮೊದಲು ಒಂದು ಕ್ಯಾಬಿನೆಟ್ ಕೂಡ ಮಾಡ್ತಾರೆ. ಕ್ಯಾಬಿನೆಟ್ ಆಗಿ ಸುದ್ದಿಗೋಷ್ಠಿ ನಡೆಸಿ ಅಲ್ಲೇನಾದರೂ ಒಂದು ಜನಪ್ರಿಯ ಘೋಷಣೆಗಳನ್ನು ಮಾಡ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಬ್ಯಾಟ್ರಿ ಚಾಲಿತ ವಾಹನ ವಿಧಾನಸೌಧದ ಆವರಣದಲ್ಲಿ, ಆ ಬ್ಯಾಟ್ರಿ ಚಾಲಿತ ವಾಹನದಲ್ಲಿ ಅವರು ಮುಂದಕ್ಕೆ ಪಾಸ್ ಆಗ್ತಾ ಇದ್ದಾರೆ. ಅದಾದ ನಂತರ ಅವರು ವಿಧಾನಸೌಧದ ಕೊಠಡಿಗೆ ಪ್ರವೇಶವನ್ನು ಮಾಡಿ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಒಂದು ಕ್ಯಾಬಿನೆಟ್ ಕೂಡ ಆಗಬೇಕಿದೆ. ಎಲ್ಲರೂ ಅದೇ ವೆಹಿಕಲ್ನಲ್ಲಿ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮತ್ತು ಅವರ ಕ್ಷೇತ್ರದ ಕಾರ್ಯಕರ್ತರು ಅಲ್ಲಿಗೆ ಬಂದಿದ್ದಾರೆ ವಿಧಾನಸೌಧಕ್ಕೆ. ಪ್ರಮಾಣ ವಚನ ಸ್ವೀಕಾರ ನೇರವಾಗಿ ನೋಡೋದಕ್ಕೆ ಅವ್ರಿಗೆ ಯಾರಿಗೂ ಅವಕಾಶ ಇರಲಿಲ್ಲ ಲೋಕಭವನದ ಒಳಗಡೆ. ಹಾಗಾಗಿ ಅವರೆಲ್ಲರೂ ಕೂಡ ಗೊತ್ತಿತ್ತು ಇದು ಹೀಗಾಗುತ್ತೆ, ಇವರು ಬರ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ನ ನೋಡಬೇಕು, ಒಂದು ಸರ್ತಿ ವಿಶ್ ಮಾಡಬೇಕು, ಸಾಧ್ಯ ಆದರೆ ಒಂದು ಹಸ್ತಲಾಘವ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿರ್ತಾರೆ. ಪಾಪ ಅವರಿಗೆ ಅಷ್ಟು ಖುಷಿಯಾಗಿರ್ತೀವತ್ತು ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ತಗೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಕನಕಪುರ ಬೆಂಗಳೂರಿಂದ ವಿಪರೀತ ದೂರ ಏನಿಲ್ಲ, ಹತ್ತಿರದಲ್ಲೇ ಇರೋದ್ರಿಂದ ಬಂದುಬಿಟ್ಟಿರ್ತಾರೆ, ಎಲ್ಲ ಬಂದಿರ್ತಾರೆ. ಬಂದವರೆಲ್ಲರೂ ಕೂಡ ರಾಮನಗರ, ಕನಕಪುರ ಆ ಭಾಗದಿಂದ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ಕರಿತೀವಿ ಅಲ್ಲಿಂದ ಎಲ್ಲರೂ ಕೂಡ ಬಂದಿರ್ತಾರೆ ಅವರ ಅಭಿಮಾನಿಗಳು. ಹಾಗಾಗಿ ಬಂದವರು ನೋಡಿ ಎಲ್ಲ ಕಡೆ ಎಲ್ಲಿ ಹೋದರೂ ಡಿ ಕೆ ಅಂತಲೇ ಕೂಗುಗಳು, ಘೋಷಣೆಗಳು. ಸೊ ಅದೆಲ್ಲವೂ ಕೂಡ ಮುಗಿದ ನಂತರ ಇವತ್ತೊಂದು ಕ್ಯಾಬಿನೆಟ್ ಆಗುತ್ತೆ. ಅಂದರೆ ಫಾರ್ಮಲ್ಲಾಗಿ ಕ್ಯಾಬಿನೆಟ್ ಮಾಡ್ತಾರೆ. ಅಂದರೆ ಒಂದು ನಾಮಕೆ ವಾಸ್ತೆ ಅಂತ ಹೇಳ್ತಾರಲ್ಲ, ಮೊದಲನೇ ದಿನ ಮಾಡಬೇಕು ಅಂತ ಆ ರೀತಿ ಮಾಡ್ತಾರೆ. ಅದಾದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇಷ್ಟು ಕಾರ್ಯಕ್ರಮಗಳು ಈಗ ಬಾಕಿ ಇರತಕ್ಕಂಥದ್ದು. ವಿಧಾನಸೌಧದಲ್ಲಿ ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಮಂತ್ರಿಮಂಡಲ ಎಲ್ಲರೂ ಕೂಡ ವಿಧಾನಸೌಧ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದಾರೆ. ಅವರು ನಡ್ಕೊಂಡು ಓಡಾಡಿದ್ರಲ್ಲ, ಅಲ್ಲಿಂದ ಈಗ ಅವರು ಮುಖ್ಯ ದ್ವಾರಕ್ಕೆ ಬರಬೇಕಲ್ಲ. ಬರುವಂತಹ ಸಂದರ್ಭದಲ್ಲಿ ಅವರು ಆ ಬ್ಯಾಟ್ರಿ ಚಾಲಿತ ವಾಹನವನ್ನು ಬಳಸ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ ತಾವೆಲ್ಲರೂ ಕೂಡ. ಇದು ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳು. ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತಲೇ ಹೆಸರನ್ನು ಪಡ್ಕೊಂಡಿದ್ದಂತಹ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಇವತ್ತು 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಆಯಿತು. ಇವತ್ತಿನಿಂದ ಡಿ ಕೆ ಶಿವಕುಮಾರ್ ದರ್ಬಾರ್ ಕರ್ನಾಟಕದಲ್ಲಿ ಆರಂಭ. ಈ ಅವಧಿ ಉಳಿದಿರ್ತಕ್ಕಂಥದ್ದು 2 ವರ್ಷ. ಈ 2 ವರ್ಷಗಳಲ್ಲಿ ಅವರು ಕೊಡ್ತಕ್ಕಂಥ ಆಡಳಿತದ ಮೇಲೆ ಎಲ್ರಿಗೂ ಕೂಡ ಕಣ್ಣಿದೆ. ಎಷ್ಟು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಯಾಕೆಂದರೆ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಬೇಕು, ಅದರ ಜೊತೆಗೆ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸಬೇಕು. ಈ ಎಲ್ಲ ಸವಾಲುಗಳು ಕೂಡ ಅವರ ಮೇಲಿದೆ. ತುಂಬ ಕುತೂಹಲ ಇದೆ, ನೋಡಬೇಕು ಫೈನಾನ್ಸ್ ಅವರೇ ಇಟ್ಕೋತಾರಾ ಅಥವಾ ಬೇರೆ ಯಾರಿಗಾದರೂ ಕೊಡ್ತಾರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪೋರ್ಟ್ಫೋಲಿಯೋ. ಸೊ ಈ ಎಲ್ಲ ನಿರೀಕ್ಷೆಗಳನ್ನ ರಾಜ್ಯದ ಜನ ಇಟ್ಕೊಂಡಿದ್ದಾರೆ. ಕಷ್ಟಪಟ್ಟು ಹಠಪಟ್ಟು ಸಿ ಎಮ್ ಏನೋ ಆದರೂ ಒಪ್ಕೊಳ್ಳೋಣ, ಬಟ್ ಇನ್ನು ಮುಂದೆ ಅವ್ರು ಏನು ಮಾಡ್ತಾರೆ ಇದನ್ನು ಖುದ್ದು ಅವರ ಕುಟುಂಬಸ್ಥರೇ ಹೇಳ್ತಾ ಇದ್ರು. ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಆಡಳಿತವನ್ನು ಅವರು ನಡೆಸ್ತಾರೆ ಅನ್ನೋದು ನಮಗೆ ಕುತೂಹಲ. ಒಳ್ಳೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಈ ಮಾತುಗಳನ್ನು ಹೇಳ್ತಾ ಇದ್ರು ಎಲ್ಲರೂ, ರಾಜ್ಯದ ಜನ ಕೂಡ ಅದನ್ನೇ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆದ್ರಪ್ಪ ನಮಗೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಲಿ. ಯಾಕೆಂದರೆ ಸವಾಲುಗಳು ಡಿ ಕೆ ಶಿವಕುಮಾರ್ಗೆ ಸಿಕ್ಕಾಪಟ್ಟೆ ಸವಾಲುಗಳಿದೆ. ಅದೆಲ್ಲವನ್ನೂ ಹೇಗೆ ಅವರು ಮೆಟ್ಟಿ ನಿಲ್ತಾರೆ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಎಸ್, ಈಗ ಬಂದಿದ್ದಾರೆ, ವಿಧಾನಸೌಧದ ಮುಂಭಾಗಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಈಗ ನೇರವಾಗಿ ವಿಧಾನಸೌಧದ ಒಳಕ್ಕೆ ಪ್ರವೇಶ ಮಾಡ್ತಾರೆ. ಅಥವಾ ನೋಡೋಣ ಅಲ್ಲೇ ಹೋಗ್ತಾರಾ ಅಥವಾ ಇನ್ನೇನಾದರೂ. ಗಾಂಧಿ ಪ್ರತಿಮೆ ಒಂದು ಬಾಕಿ ಇದೆ.
ಗಾಂಧಿ ಪ್ರತಿಮೆಯ ಬಳಿ ಬಂದು ಗಾಂಧಿ ಪ್ರತಿಮೆಗೆ ಒಂದು ನಮನವನ್ನು ಸಲ್ಲಿಸಿ ಅಲ್ಲಿಂದ ನಂತರ ಅವರು ವಿಧಾನಸೌಧದ ಕಚೇರಿಗೆ ತೆರಳುತ್ತಾರೆ. ಅದನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಎಸ್, ಇದು ಗಾಂಧಿ ಪ್ರತಿಮೆ ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದು ವಿಧಾನಸೌಧ ಮತ್ತು ಆ ಕಡೆ ವಿಕಾಸಸೌಧದ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಪ್ರತಿಮೆ. ನೀವು ನೋಡಿರ್ಬೋದು, ಈ ಪ್ರತಿಪಕ್ಷದವರೆಲ್ಲ ಆಗಾಗ್ಗೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಗಾಂಧಿ ಪ್ರತಿಮೆ ಮುಂಭಾಗ ಅಂತಾರಲ್ಲ, ಅದೇ ಜಾಗ ಇದು. ಸೊ ಈಗ ಅಲ್ಲಿ ಗಾಂಧಿ ಫೋಟೋಗೆ ಒಂದು ಹೂಮಾಲೆಯನ್ನು ಹಾಕಿ ಪುಷ್ಪಾರ್ಚನೆಯನ್ನು ಮಾಡಿ ನಮಿಸಿ ಅಲ್ಲಿಂದ ಅವರು ತೆರಳುವಂತಹ ಕಾಯಕ ದೃಶ್ಯದಲ್ಲಿ ಅದನ್ನು ತಾವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಅಲ್ಲಿ ವಿಧಾನಸೌಧದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ರತಿಮೆಗಳಿಗೂ ಕೂಡ ಮುಖ್ಯಮಂತ್ರಿಯಾದ ಮೊದಲ ದಿನವೇ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಸೊ ಅವರು ಪ್ರಮಾಣ ವಚನ ಸ್ವೀಕಾರಕ್ಕೂ ಮೊದಲು ಕೂಡ ವೇದಿಕೆಯ ಮೇಲೆ ಅಜ್ಜಯ್ಯನ ಫೋಟೋಗೆ ನಮಸ್ಕಾರ ಮಾಡೇ ಅವರು ಓತ್ ತಗೊಂಡಿದ್ದು. ಸೊ ಹಾಗಾಗಿ ಈಗ ಎಲ್ಲವೂ ಕೂಡ ನೆರವೇರ್ತಾ ಇರತಕ್ಕಂಥದ್ದು ಅವ್ರು ಅಂದುಕೊಂಡಂತೆಯೇ ಆಗಿದೆ. ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರಬೇಕು ಅಂತ ಅವ್ರು ಏನು ಅಂದುಕೊಂಡಿದ್ರು ಅದೇ ರೀತಿಯಲ್ಲೇ ಸಮಾರಂಭ ಎಲ್ಲವೂ ಕೂಡ ಆಗಿದೆ, ಮುಕ್ತಾಯವಾಗಿದೆ. ಈಗ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಅವರು ಆಗಮಿಸಿದ್ದಾರೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಗಾಂಧಿ ಫೋಟೋಗೊಂದು ಹೂವಿನ ಹಾರವನ್ನು ಹಾಕಿ ಅಲ್ಲಿಂದ ಅವರು ಈಗ ಒಂದು ಫೋಟೋ ಸೆಷನ್ಗೂ ಕೂಡ ನಿಂತಿದ್ದರು. ಈಗ ಅಲ್ಲಿಂದ ಮತ್ತೆ ಹೊರಟಿದ್ದಾರೆ. ಅಲ್ಲಿಂದ ಮತ್ತೆ ಹೊರಟು ಅದೇ ವೆಹಿಕಲ್ನಲ್ಲೇ ಹೋಗ್ತಾರಾ ಅಥವಾ ನಡ್ಕೊಂಡು ಹೋಗ್ತಾರಾ ಅಂತಕ್ಕಂಥದ್ದನ್ನು ನೋಡಬೇಕು. ಇವತ್ತಂತೂ ಇಡೀ ದಿನ ನಾವು ಬೆಳಗ್ಗೆಯಿಂದಲೂ ನಿಮಗೆ ತೋರಿಸ್ತಾ ಇದ್ದೀವಿ. ಇಡೀ ದಿನ ಬೆಳಗ್ಗೆ ಎದ್ದಾಗಿಂದ ಇಲ್ಲಿ ತನಕ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಡಿ ಕೆ ಶಿವಕುಮಾರ್ ಅವರು ಓಡಾಡಿದ್ದಾರೆ. ಎಲ್ಲ ಕಡೆ ಓತ್ ತಗೊಳ್ಳೋಕ್ಕೂ ಮೊದಲು ಯಡಿಯೂರಪ್ಪನವ್ರ ಮನೆ, ದೇವೇಗೌಡರ ಮನೆ, ಸಿದ್ದರಾಮಯ್ಯನವ್ರ ಮನೆ ಎಲ್ಲ ಕಡೆನೂ ಸುತ್ತಾಡ್ಬಿಟ್ರು. ಆಮೇಲೆ ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಬರಕ್ಕೆ HLಗೆ ಹೋದರು. ಮತ್ತು ಅಲ್ಲಿಂದ ಬಂದರು, ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈಗ ವಿಧಾನಸೌಧದಲ್ಲಿ ಅವರು ವಿಧಾನಸೌಧ ರೌಂಡ್ಸ್. ಸೊ ಇಲ್ಲಿಂದ ಅವರು ನಡ್ಕೊಂಡೇ ಹೊರಟಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ನೇರವಾಗಿ ವಿಧಾನಸೌಧದ ಮತ್ತೊಂದು ಪ್ರತಿಮೆಯ ಬಳಿ ಈಗ ಅವರು ಆಗಮಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಇಲ್ಲಿಂದ ಅವರು ನಡ್ಕೊಂಡೇ ನೇರವಾಗಿ ಅವರು ಕಚೇರಿಗೆ ತೆರಳುತ್ತಾರೆ ಅಂತಕ್ಕಂಥದ್ದು. ಸೊ ಇವತ್ತಿನಿಂದ ರಾಜ್ಯದಲ್ಲಿ ಶಿವಪಥ. ಪ್ರತಿಯೊಬ್ಬರೂ ಕೂಡ ಹೊಸ ಮುಖ್ಯಮಂತ್ರಿ ಬಂದಾಗ 108 ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಸಹಜವಾಗಿ. ಮತ್ತೆ ಬ್ಯಾಟ್ರಿ ಚಾಲಿತ ವಾಹನವನ್ನು ಹತ್ತಿ ಅವರು ಅಲ್ಲಿಂದ ಹೊರಟಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಇವಾಗ ಮುಂದಿನ ಕಾರ್ಯಕ್ರಮಗಳು ನಮಗಿರ್ತಕ್ಕಂಥ ಈಗಿನ ಮಾಹಿತಿ ಒಂದು ಕ್ಯಾಬಿನೆಟ್ ಆಗಬೇಕು, ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಆಗಬೇಕು. ಅದು ವಿಧಾನಸೌಧದ ಒಳಭಾಗದಲ್ಲಾಗುತ್ತೆ. ಸೊ ಅಲ್ಲಿ ಅವರು ಏನು ಘೋಷಣೆ ಮಾಡ್ತಾರೆ, ರಾಜ್ಯದ ಜನತೆಗೆ ಮುಖ್ಯಮಂತ್ರಿಯಾದ ಮೊದಲ ದಿನ ಫಸ್ಟ್ ಡೇ ಏನು ಕೊಡುಗೆಯನ್ನು ಕೊಡ್ತಾರೆ, ಇದೊಂದು ಕುತೂಹಲ ಇರುತ್ತೆ ಎಲ್ರಿಗೂ ಕೂಡ. ಯಾರೇ ಮುಖ್ಯಮಂತ್ರಿ ಆದರೂ ಮೊದಲ ದಿನ ರಾಜ್ಯದ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಡ್ತಕ್ಕಂಥದ್ದು ಪದ್ಧತಿ. ಹಾಗೆ ಗುಡ್ ನ್ಯೂಸನ್ನು ಡಿ ಕೆ ಶಿವಕುಮಾರ್ ಏನು ಕೊಡ್ತಾರೆ? 2 ನಿರೀಕ್ಷೆಗಳಿದೆ. ಒಂದು ಕೃಷಿ ವಲಯ, ಮತ್ತೊಂದು ಶಿಕ್ಷಣ ವಲಯ. ಕೃಷಿ ವಲಯ ಮತ್ತು ಶಿಕ್ಷಣ ವಲಯದಲ್ಲಿ ಏನಾದರೂ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ನೋಡೋಣ ಏನು ಹೇಳ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥದ್ದನ್ನು. ವಿಧಾನಸೌಧದ ಆವರಣದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆ, ಕೆಂಪೇಗೌಡ ಪ್ರತಿಮೆ, ಮಹಾತ್ಮ ಗಾಂಧಿ ಪ್ರತಿಮೆ, ಬಸವಣ್ಣನವರ ಪ್ರತಿಮೆ ಎಲ್ಲಕ್ಕೂ ಪುಷ್ಪ ನಮನವನ್ನು ಮಾಡಿ ಆಗಿದೆ. Hey, back, down, camera. Hey, how to look at
ವಿಧಾನಸೌಧದ ಆವರಣದಲ್ಲೇ ಇರತಕ್ಕಂಥ ಒಂದು ಚಿಕ್ಕ ದೇಗುಲ, ಅಶ್ವತ್ಥ ಕಟ್ಟೆ ಪಕ್ಕ ಇರತಕ್ಕಂಥದ್ದು ಮುನೇಶ್ವರ ದೇಗುಲ. ಆ ಮುನೇಶ್ವರ ದೇಗುಲಕ್ಕೆ ಬಂದು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಮಂಗಳಾರತಿಯನ್ನು ಕೂಡ ಮಾಡಿದ್ದಾರೆ. ದೇವರಿಗೆ ನಮಸ್ಕರಿಸಿ ಆರತಿಯನ್ನು ತಗೊಂಡು ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ನಿರ್ಗಮಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಅಲ್ಲಿಗೆ ಒಂದು ಜಾಗವನ್ನು ಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್. ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಒಂದು ಜಾಗವನ್ನು ಬಿಡದೆ ಪ್ರದಕ್ಷಿಣೆಯನ್ನೇ ಹಾಕಿಬಿಟ್ರು. ಹೆಚ್ಚು ಕಡಿಮೆ ವಿಧಾನಸೌಧಕ್ಕೆ ಪ್ರದಕ್ಷಿಣೆಯನ್ನೇ ಹಾಕಿದ್ದಾರೆ. ಸೊ ಇಲ್ಲಿಂದ ಮುಂದೇನು ಅಂತಕ್ಕಂಥದ್ದು ಪ್ರಶ್ನೆ. ಬಂದಿರೋರೆಲ್ಲ ಅವರ ಅಭಿಮಾನಿಗಳು, ಬೇರೆ ಬೇರೆ ಊರುಗಳಿಂದ ಬಂದಿರೋರೆಲ್ಲ ಎಲ್ಲ ಅವಕಾಶ ಸಿಗುತ್ತೋ ಅಲ್ಲಿ ನಾವು ಓಕೆ ಕಾರ್ ಹತ್ತುತ್ತಾ ಇದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಕಾರ್ ಹತ್ತಿ ಅವರು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಎಲ್ಲಿಗೆ ಅಂತಕ್ಕಂಥದ್ದನ್ನು ಕೂಡ ನಾವೀಗ ನೋಡಬೇಕಾಗುತ್ತೆ. ವಿಧಾನಸೌಧದ CM ಕಚೇರಿಗೆ ಹೋಗಬೇಕು ಆ್ಯಕ್ಚುಲಿ ಅವರು, ಏಕೆಂದರೆ ಪ್ರಮಾಣ ವಚನ ತಗೊಂಡ ದಿನ ಕಚೇರಿ ಪ್ರವೇಶವನ್ನು ಮಾಡ್ತಾರೆ ಸಹಜವಾಗಿ. ಸೊ ಅಲ್ಲಿಗೆ ಹೋಗ್ತಾರಾ ಏನು ಅಂತಕ್ಕಂಥದ್ದು ಕೂಡ ಈಗ ಒಂದು ಕುತೂಹಲ ಇದ್ದೇ ಇದೆ. ಮುಂದೆ ಡಿ ಕೆ ಶಿವಕುಮಾರ್ ಅವರ ಪ್ರಯಾಣ ಯಾವ ಕಡೆಗೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ವಿಧಾನಸೌಧದ ಆವರಣದಲ್ಲೇ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಈಗ ಕಾರ್ ಹತ್ತಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಆ ಕಾರಿನಲ್ಲಿ ಅವರು ಯಾವ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡಬೇಕು. ಐ ಥಿಂಕ್ ಕೆಂಗಲ್ ಗೇಟ್ ಕಡೆಗೆ ಹೋಗ್ತಾರಾ ನೇರವಾಗಿ, ಅದನ್ನು ಕೂಡ ನೋಡಬೇಕು. ಕೆಂಗಲ್ ಗೇಟ್ ಕಡೆಗೆ ಅವ್ರು ಏನಾದ್ರು ಹೋದರೆ ಅದು ನೇರವಾಗಿ ಅವರು ವಿಧಾನಸೌಧ ಕಚೇರಿಗೆ ಹೋಗ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇವಾಗ ಅವರ ಮುಂದಿನ ನಡೆ ಏನು ಅಂತಕ್ಕಂಥದ್ದು ನೋಡಬೇಕು. ಒಂದು ಪ್ರೆಸ್ ಮೀಟ್ ಆಗಲೇಬೇಕು, ಪ್ರೆಸ್ ಮೀಟ್ ಆಗಬೇಕು, ಕ್ಯಾಬಿನೆಟ್ ಆಗಬೇಕು. ಸದ್ಯಕ್ಕೆ ಅವರು ಆ ಬ್ಯಾಟ್ರಿ ಚಾಲಿತ ವಾಹನವನ್ನು ಬಿಟ್ಟು ಕಾರನ್ನು ಹತ್ತಿದ್ದಾರೆ. ಇದು ಅವರು ಹೋಗ್ತಾ ಇರೋದು ಅಲ್ಲೇ ವಿಧಾನಸೌಧದ ಆವರಣದಲ್ಲೇ ಹೋಗ್ತಾ ಇರ್ತಕ್ಕಂಥದ್ದು. ಸೊ ಕಾನ್ವೆ ಕೂಡ ಇದೆ ಅವರ ಜೊತೆಯಲ್ಲೇ. ಈಗಾಗಲೇ 1985 ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿ ಶಾಸಕರಾಗಿದ್ದು 50 ವರ್ಷಗಳಾಯಿತು. ಅವ್ರಿಗೂ ಕೂಡ ಅಪಾರವಾದ ರಾಜಕೀಯ ಅನುಭವ ಇರತಕ್ಕಂಥವ್ರಿಗೆ, 50 ವರ್ಷಗಳ ರಾಜಕೀಯ ಅನುಭವ. ಸೊ ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ರಾಜ್ಯದ ನೂತನ ಮುಖ್ಯಮಂತ್ರಿ. ಈ ಪ್ರಸಕ್ತ ವಿಧಾನಸಭಾ ಅವಧಿಯ ಮುಂದಿನ 2 ವರ್ಷಗಳು ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಮೊದಲ ದಿನ ಮುಖ್ಯಮಂತ್ರಿಯಾಗಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧಕ್ಕೆ ಬಂದು ಈಗ ಆವರಣದ ಒಳಕ್ಕೆ ಕಾರು ಪ್ರವೇಶವನ್ನು ಪಡ್ಕೋತಾ ಇರೋದನ್ನ ನೋಡ್ತಾ ಇದ್ದೀರಾ. ನೇರವಾಗಿ ಅವರು ವಿಧಾನಸೌಧದ ಒಳಕ್ಕೆ ಹೋಗ್ತಾರೆ, ಒಳಗಡೆಗೆ ಹೋಗ್ತಾರೆ. ಆ ಮಧ್ಯದಲ್ಲಿ ಅವರು ರೈತ ಸಂಘದವರು ಡಿ ಕೆ ಶಿವಕುಮಾರ್ ಅವರಿಗೆ ನೇಗಿಲ ದರ್ಶನ್ ಪುಟ್ಟಣ್ಣಯ್ಯ ಅವರು ನೇಗಿಲನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ರೈತ ಪರವಾದಂತಹ ಆಡಳಿತವಿರಲಿ, ರೈತ ಪರವಾದಂತಹ ಅಡ್ಮಿನಿಸ್ಟ್ರೇಷನ್ ಅಥವಾ ರೈತ ಪರ ಸರ್ಕಾರ, ಸೊ ಅದನ್ನು ಕೊಡಬೇಕು, ರೈತರ ಹಿತವನ್ನು ಕಾಯಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗ